ಪೃಥ್ವಿರಾಜ್ ಸ್ಲರಿ ಫಿಲ್ಟರ್ ಅನ್ನು ಹೇಗೆ ಬಳಸುವುದು ಮತ್ತು ನಂತರ ಅದನ್ನು ಹೇಗೆ ಫ್ಲಶ್ ಮಾಡುವುದು ಎಂದು ನೋಡೋಣ. ಪ್ರಾರಂಭಿಸುವ ಮೊದಲ ವಿಡಿಯೋದಲ್ಲಿ ತೋರಿಸಿರುವಂತೆ ಫಿಟ್ಟಿಂಗ್ಗಳನ್ನು ಪೂರ್ಣಗೊಳಿಸಲು ಮರೆಯದಿರಿ. ಸಾದಾ ಪೈಪ್ಗಳನ್ನು ಸಂಪರ್ಕಿಸಲು ಮತ್ತು ದೃಢವಾದ ಫಿಟ್ಟಿಂಗ್ ಮಾಡಲು ಪ್ರತಿ ಥ್ರೆಡಿಂಗ್ ಮತ್ತು ದ್ರಾವಣಕ್ಕೆ ಟೆಫ್ಲಾನ್ ಟೇಪ್ ಅನ್ನು ಅನ್ವಯಿಸಿ. ಪೃಥ್ವಿರಾಜ್ ಫಿಲ್ಟರ್ನಲ್ಲಿ ಅನೇಕ ರೀತಿಯ ಸ್ಲರಿಗಳನ್ನು ತಯಾರಿಸಬಹುದು. ಜೀವಾಮೃತವನ್ನು ತಯಾರಿಸಲು ನಾವು ಹಸುವಿನ ಸಗಣಿ, ಗೋಮೂತ್ರ, ಕಡಲೆ ಹಿಟ್ಟು ಮತ್ತು ಬೆಲ್ಲದಂತಹ ಪದಾರ್ಥಗಳನ್ನು ಬಳಸುತ್ತೇವೆ. ವಸ್ತುವಿನ ಪ್ರಮಾಣವು ನಿಮ್ಮ ಸ್ಲರಿ ಫಿಲ್ಟರ್ ಗಾತ್ರದ ಮೇಲೆ ಅವಲಂಬಿತವಾಗಿರುತ್ತದೆ. ದೊಡ್ಡ ಗಾತ್ರದ ಘಟಕದಲ್ಲಿ ಗರಿಷ್ಠ 35 ಕಿಲೋ ಹಸುವಿನ ಸಗಣಿ ಬಳಸಬಹುದು, ಮಧ್ಯಮ ಗಾತ್ರದ ಘಟಕದಲ್ಲಿ ಗರಿಷ್ಠ 25 ಕಿಲೋ ಹಸುವಿನ ಸಗಣಿ ಮತ್ತು ಚಿಕ್ಕ ಘಟಕದಲ್ಲಿ ಗರಿಷ್ಠ 15 ಕಿಲೋ ಹಸುವಿನ ಸಗಣಿ. ಈ ಪ್ರಮಾಣಗಳನ್ನು ಮೀರಬಾರದು. ಈ ಎಲ್ಲಾ ಪದಾರ್ಥಗಳನ್ನು ನೀರಿನೊಂದಿಗೆ ಬೆರೆಸಿ ಮತ್ತು ಅವುಗಳನ್ನು ದುರ್ಬಲಗೊಳಿಸಿ. ಸ್ಲರಿಯನ್ನು ತುಂಬಾ ದಪ್ಪವಾಗಿಸಬೇಡಿ. ಈಗ ರಬ್ಬರ್ ಪೈಪ್ ಬಳಸಿ ಮೇಲಿನ ಮುಚ್ಚಳದ ಮೂಲಕ ಘಟಕಕ್ಕೆ ನೀರನ್ನು ತುಂಬಲು ಪ್ರಾರಂಭಿಸಿ. ಮುಂಭಾಗದಲ್ಲಿರುವ ಪಾರದರ್ಶಕ ಪೈಪ್ ಘಟಕದ ಹೊರಗಿನ ನೀರಿನ ಮಟ್ಟವನ್ನು ತೋರಿಸುತ್ತದೆ. ಮುಂಭಾಗದಲ್ಲಿರುವ ಹಸಿರು ಗುರುತುಗಳವರೆಗೆ ನೀರು ತುಂಬುವವರೆಗೆ ಕಾಯಿರಿ. ನೀರನ್ನು ಹಸಿರು ಗುರುತುಗಳವರೆಗೆ ತುಂಬಿದ ನಂತರ ಈಗ ನೀರಿನಲ್ಲಿ ಬೆರೆಸಿದ ಎಲ್ಲಾ ಪದಾರ್ಥಗಳನ್ನು ಒಂದೊಂದಾಗಿ ಘಟಕಕ್ಕೆ ತುಂಬಲು ಪ್ರಾರಂಭಿಸಿ. ನಿಮ್ಮ ಘಟಕದ ಗಾತ್ರಕ್ಕೆ ಅನುಗುಣವಾಗಿ ಪದಾರ್ಥಗಳ ಪ್ರಮಾಣವನ್ನು ತೆಗೆದುಕೊಳ್ಳಿ. ಎಲ್ಲಾ ಪದಾರ್ಥಗಳನ್ನು ಸೇರಿಸಿದ ನಂತರ ಘಟಕವನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಸಿ. ಜೀವಾಮೃತ ತಯಾರಿಸುವ ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ. ಒದಗಿಸಿದ ಸ್ಟಿರರ್ ಬಳಸಿ ಈ ದ್ರಾವಣವನ್ನು ದಿನಕ್ಕೆ 1-2 ಬಾರಿ ಕಲಕಿ. ಆಂದೋಲನಕ್ಕಾಗಿ ಸೈಕ್ಲಿಕ್ ಟೈಮರ್ ಜೊತೆಗೆ ಸ್ವಯಂಚಾಲಿತ ಏರ್ ಬ್ಲೋವರ್ ಅನ್ನು ಸಹ ಬಳಸಬಹುದು. ಇದು ಐಚ್ಛಿಕ ಪರಿಕರವಾಗಿದೆ. 5ನೇ ದಿನ ನಾವು ಸೋಸಿದ ಜೀವಾಮೃತವನ್ನು ತೆಗೆದುಹಾಕುತ್ತೇವೆ. ಈ ದಿನ ದ್ರಾವಣವನ್ನು ಯಾವುದೇ ಕಾರಣಕ್ಕೂ ಕಲಕದಂತೆ ಎಚ್ಚರಿಕೆ ವಹಿಸಿ. ನಾವು ಈ ಫಿಲ್ಟರ್ ಮಾಡಿದ ದ್ರಾವಣವನ್ನು ಹನಿ ನೀರಾವರಿ ಮೂಲಕ ನೇರವಾಗಿ ಇಡೀ ಹೊಲಕ್ಕೆ ಕಳುಹಿಸಬಹುದು. ಫಿಲ್ಟರ್ ಮಾಡಿದ ದ್ರವವನ್ನು ತೆಗೆದುಹಾಕಿದ ನಂತರ ಘಟಕದಲ್ಲಿ ದಪ್ಪವಾದ ಸ್ಲರಿ ಉಳಿದಿದೆ. ಇದನ್ನು ಬಳಸಲು ನಾವು ಅದರಲ್ಲಿ ನೀರನ್ನು ತುಂಬಿಸಬೇಕು. ನಾವು ಕೆಳಭಾಗದಲ್ಲಿ ಸಂಪರ್ಕಿಸಲಾದ ಈ ನೀರಿನ ಸಂಪರ್ಕವನ್ನು ಬಳಸಬೇಕು. ಹೀಗೆ ಮಾಡುವಾಗ ಲೆವೆಲ್ ಟ್ಯೂಬ್ನಲ್ಲಿರುವ ಅರ್ಧ ಇಂಚಿನ ವಾಲ್ವನ್ನು ಮುಚ್ಚಿ. ನೀರನ್ನು ತುಂಬಿಸಿದ ನಂತರ ದ್ರಾವಣವು ಇನ್ನೊಂದು 24 ಗಂಟೆಗಳ ಕಾಲ ಇರಲಿ. 6ನೇ ದಿನ ಫಿಲ್ಟರ್ ಮಾಡಿದ ಜೀವಾಮೃತದ 2ನೇ ಬ್ಯಾಚ್ ಅನ್ನು ಹೊರತೆಗೆಯಿರಿ. ಇದರ ನಂತರ ನಾವು ಈಗ ಘಟಕವನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸುವಿಕೆಯನ್ನು ಹೇಗೆ ಮಾಡಬೇಕೆಂದು ನೋಡೋಣ, ಅಂದರೆ ಫ್ಲಶಿಂಗ್. ಫ್ಲಶಿಂಗ್ ಪ್ರಕ್ರಿಯೆಯನ್ನು 4 ಹಂತಗಳಲ್ಲಿ ಮಾಡಲಾಗುತ್ತದೆ, ಅಂದರೆ 4 ಹಂತಗಳಲ್ಲಿ. 2 ಫ್ಲಶ್ ಕವಾಟಗಳನ್ನು ತೆರೆಯಿರಿ ಮತ್ತು ಘಟಕವನ್ನು ಖಾಲಿ ಮಾಡಿ. ಫ್ಲಶ್ ಕವಾಟಗಳನ್ನು ಗುರುತಿಸಲು ಕೆಂಪು ಬಣ್ಣದಿಂದ ಗುರುತಿಸಲಾಗಿದೆ. 2 ಫ್ಲಶ್ ಕವಾಟಗಳನ್ನು ತೆರೆದಿಟ್ಟು ಈಗ ಮೇಲ್ಭಾಗದಲ್ಲಿ ಸಂಪರ್ಕಗೊಂಡಿರುವ ಪ್ರೆಷರ್ ವಾಟರ್ ಸಂಪರ್ಕವನ್ನು ಪ್ರಾರಂಭಿಸಿ. ನೀರನ್ನು ಆನ್ ಮಾಡಿ ಮತ್ತು ಅದನ್ನು ಕೇವಲ 30 ಸೆಕೆಂಡುಗಳ ಕಾಲ ಆನ್ ಮಾಡಿ ಮತ್ತು ನಂತರ ಅದನ್ನು ಆಫ್ ಮಾಡಿ. ಒತ್ತಡದ ನೀರು ಘಟಕಕ್ಕೆ ಹೋಗುತ್ತದೆ, ಫಿಲ್ಟರ್ಗಳನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ತೆರೆದ ಫ್ಲಶ್ ಕವಾಟದ ಮೂಲಕ ಹೊರಹರಿಯುವುದನ್ನು ಮುಂದುವರಿಸುತ್ತದೆ. ಈ ಸಮಯದಲ್ಲಿ ನೀರು ಮುಖ್ಯವಾಗಿ ಎಡಭಾಗದಲ್ಲಿರುವ ಫ್ಲಶ್ ಕವಾಟದಿಂದ ಹೊರಬರುತ್ತದೆ. ಇದು 2 ಕೆಂಪು ಸ್ಟಿಕ್ಕರ್ಗಳನ್ನು ಹೊಂದಿದೆ. ಈ ನೀರು ಖಾಲಿಯಾಗುವವರೆಗೆ ಕಾಯಿರಿ. ಇದರ ನಂತರ ನೀರನ್ನು ಮತ್ತೆ ಆನ್ ಮಾಡಿ. ಈ ರೀತಿಯಾಗಿ 30 ಸೆಕೆಂಡುಗಳ ಒಳಗೆ ನೀರನ್ನು ಆನ್ ಮತ್ತು ಆಫ್ ಮಾಡಬೇಕು. ಪ್ರತಿ ಬಾರಿ ಫ್ಲಶ್ನಿಂದ ಹೊರಬರುವ ನೀರನ್ನು ಗಮನಿಸಬೇಕು. ಫ್ಲಶ್ನಿಂದ ಹೊರಬರುವ ನೀರು ತಿಳಿಯಾಗುವವರೆಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಬೇಕು. ಈಗ ಕೆಳಭಾಗದಲ್ಲಿ ನೀರಿನ ಸಂಪರ್ಕವನ್ನು ಪ್ರಾರಂಭಿಸಿ ಮತ್ತು ನೀರಿನ ಒತ್ತಡವನ್ನು ಸುಮಾರು 6 ರಿಂದ 7 ನಿಮಿಷಗಳ ಕಾಲ ಆನ್ ಮಾಡಿ. ಹಿಂಭಾಗದ ಫ್ಲಶ್ನಿಂದ ಹೊರಬರುವ ನೀರನ್ನು ಗಮನಿಸಿ. ಒಂದು ಕೆಂಪು ಸ್ಟಿಕ್ಕರ್ ಹೊಂದಿರುವ ಫ್ಲಶ್ ಕವಾಟದಿಂದ ತಿಳಿ ನೀರು ಬರಲು ಪ್ರಾರಂಭಿಸುವವರೆಗೆ ನೀರನ್ನು ಹರಿಯುವಂತೆ ಮಾಡಿ. ಕೊನೆಯ ಹಂತದಲ್ಲಿ ರಬ್ಬರ್ ಪೈಪ್ನಲ್ಲಿ ನೀರನ್ನು ಆನ್ ಮಾಡಿ ಮತ್ತು ಮೇಲಿನ ಮುಚ್ಚಳದ ಮೂಲಕ ಪೈಪ್ ಅನ್ನು ತಿರುಗಿಸುವ ಮೂಲಕ ಮೇಲಿನ ವಿಭಾಗದಲ್ಲಿನ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿ. ಪ್ರತಿ ಬಳಕೆಯ ನಂತರ ಘಟಕವನ್ನು ಫ್ಲಶ್ ಮಾಡುವುದು ಬಹಳ ಘಟಕ
ವನ್ನು ನಿಯಮಿತವಾಗಿ ಫ್ಲಶ್ ಮಾಡದಿದ್ದರೆ ಅಥವಾ ಅದನ್ನು ತಪ್ಪಾಗಿ ಮಾಡಿದರೆ ಅದು ಹಾನಿಗೊಳಗಾಗಬಹುದು. ಯಾವುದೇ ಕಾರಣಕ್ಕಾಗಿ ಘಟಕವು ಬಳಕೆಯಲ್ಲಿಲ್ಲದಿದ್ದರೆ ಘಟಕವನ್ನು ಸಂಪೂರ್ಣವಾಗಿ ಫ್ಲಶ್ ಮಾಡುವುದು ಮತ್ತು ಅದನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿಡುವುದು ಮುಖ್ಯವಾಗಿದೆ.